ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಎಲ್ಲ ಹೇಗೆ ನಡೀತಿದೆ ಅದನ್ನೆಲ್ಲ ನಾನಂದರೆ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಏನು ತಿಂತೇನೆ ಅಂತ ಹೇಳಿ ಕೊಡೋದಿದ್ರು ಕೂಡ ನಾನು ಡಯಟ್ ಮಾಡ್ತಾ ಇದ್ದೇನೆ ಕಂಟಿನ್ಯೂಸ್. ಅದರಲ್ಲಿ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ ಯಾವುದು ಡಯಟ್ ಮಾಡಲಿಕ್ಕೆ ಯಾವ ರೆಸಿಪೀಸ್ ಮಾಡ್ಬೋದು ಅಂತ ತುಂಬ ಮಾಡ್ತೇವೆ. ಅದು ತಿನ್ಬೋದಾ, ಇದು ತಿಂದರೆ ವೆಯ್ಟ್ ಜಾಸ್ತಿ ಆಗ್ಬೋದಾ ಹಾಗೆಲ್ಲ ಯೋಚನೆ ಮಾಡ್ತೇವಲ್ಲ ನಾವು. ಅದಕ್ಕೋಸ್ಕರ ಬೇರೆ ಬೇರೆ ವೆರೈಟಿ ಆದಂತಹ ಡಯಟ್ ರೆಸಿಪನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಡೈಲಿ ಒಂದೊಂದು ವೀಡಿಯೋಸ್ ಹಾಕ್ತಾ ಇರ್ತೇನೆ. ಖಂಡಿತ ನಿಮಗೆ ಡೌಟ್ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೇನೆ. ಡಯಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ನಾವು ಸ್ಟ್ರಿಕ್ಟಾಗಿ ಡಯಟ್ ಮಾಡಿಲ್ಲ ಅಂತ ಹೇಳಿದರೆ ನಮಗೆ ರಿಸಲ್ಟ್ ಬರಲ್ಲ. ಆದಷ್ಟು ಚೀಟನ್ನು ಕಡಿಮೆ ಮಾಡಿ, ಫಸ್ಟಿಗೆ ಚೀಟ್ ಮೀಲನ್ನು ಒಂದು ಹಂತಕ್ಕೆ ನಿಮ್ಮ ವೆಯ್ಟ್ ಬಂತು ಅಂತ ಆದಮೇಲೆ ನಿಮಗೆ ವೀಕ್ಲಿ ಒಂದು ದಿವಸ ಅಲ್ಲ ಸ್ವಲ್ಪ ಚೀಟ್ ಮೀಲ್ ಮಾಡ್ಬೋದು. ಫಸ್ಟಿಗೆ ಸ್ಟ್ರಿಕ್ಟಾಗಿ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ನನ್ನ ರೆಸಿಪೀಸ್ ಎಲ್ಲ ಹೇಗಾಗ್ತಿದೆ, ನನ್ನ ವೀಡಿಯೋಸ್ ಹೇಗಾಗ್ತಿದೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇವತ್ತು ನಾನು ಒಂದು ಇದು ಕಡಲೆ ಇದೆ ಅಲ್ವಾ, ಚೆನ್ನ ಅಲ್ಲ, ಕೆಂಪು ಕಡಲೆಯಿಂದ ಸುಕ್ಕ ಮಾಡ್ತಿದ್ದೇನೆ. ಇಲ್ಲಿ ಮಂಗಳೂರು ಸ್ಟೈಲಲ್ಲಿ ಕಡಲೆ ಸುಕ್ಕ ಅಂತ ಹೇಳ್ತೇವೆ ನಾವು ಅದನ್ನು ಮಾಡ್ತಾಯಿದ್ದೇನೆ. ನೋಡಿ, ನಾವು ಡಯಟ್ ಮಾಡ್ತಿದ್ರು ಕೂಡ ಕಡಲೆ ಸುಕ್ಕ ಯಾವ ರೀತಿ ಎಣ್ಣೆ ಕಡಿಮೆ ಹಾಕಿ ರುಚಿಯಾಗಿ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋ ಬನ್ನಿ. ಇವತ್ತಿಲ್ಲಿ ನಾನು ಕೆಂಪು ಕಡಲೆಯಿಂದ ಸುಕ್ಕವನ್ನು ಮಾಡ್ತಾಯಿದ್ದೇನೆ. ಮಂಗಳೂರಲ್ಲಿ ಸ್ಪೆಷಲ್ಲಾಗಿ ಕಡಲೆ ಸುಕ್ಕ ಅಂತೇಳಿ ಫೇಮಸ್, ತುಂಬಾ ಎಲ್ಲರೂ ಮನೆಯಲ್ಲಿ ಮಾಡ್ತಾರೆ. ಅದನ್ನು ನಾನು ಹೇಗೆ ಮಾಡ್ತೇನೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಮೆಣಸನ್ನು ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡೆ. ಆ ಎಣ್ಣೆಯನ್ನು ಮೆಣಸನ್ನು ನಾನು ನೀರಲ್ಲಿ ತೊಳೆದಿದ್ದೆ. ಸ್ವಲ್ಪ ಧೂಳಿತ್ತು ಅಂತ ಹೇಳಿ, ಹಾಗಾಗಿ ಅದು ಸ್ವಲ್ಪ ಹೊಗೆ ಬಂತಷ್ಟೇ. ನೀರಲ್ಲಿ ತೊಳೆದು ಫ್ರೈ ಮಾಡಬೇಕಾದ್ರೆ ಹೊಗೆ ಬರುತ್ತೆ ನೋಡಿ, ಮೆಣಸು ಫ್ರೈ ಮಾಡಬೇಕಾದ್ರೆ. ಹಾಗೆ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ, ಒಂದು ಸಣ್ಣ ತುಂಡು ಚಕ್ಕೆ, ಮೊಗ್ಗು, ಆ ಥರ ಎಲ್ಲ ನೀವು ಮಸಾಲೆಗಳನ್ನು ಹಾಕ್ಕೊಳ್ಬೋದು. ಅಷ್ಟನ್ನೆಲ್ಲ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಹೋಗುವಂಥದ್ದು. ಖಾರಕ್ಕೆ ಮೆಣಸು ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಬೋದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಿ ಅಂದರೆ ಜಾಸ್ತಿ ಮಾಡ್ಕೊಳ್ಬೋದು. ಮತ್ತು ನಾನಿಲ್ಲಿ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರುವ ಕಾರಣ ಎಲ್ಲ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೇನೆ. ಬೇಕಾದ್ರೆ ನೀವಿಲ್ಲಿ ಮಾಡುವಾಗ ಜಾಸ್ತಿ ತೆಂಗಿನಕಾಯಿ ತುರಿಬೇಕಾದರೂ ಹಾಕ್ಕೊಂಡು ಮಾಡ್ಬೋದು. ಮತ್ತು ನೀವು ಎಷ್ಟು ಜನರಿಗೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇದೀಗ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಕೂಡ ನಾನು ಹಾಕ್ಕೊಂಡಿದ್ದೇನೆ. ಫ್ರೈ ಮಾಡುವಾಗ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಇದೆ ಅಲ್ವಾ, ವೆಯ್ಟ್ ಲಾಸಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲನ್ನು ಮಾಡುತ್ತೆ. ಬೆಳ್ಳುಳ್ಳಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಬೇಗ ಆಗ್ತದೆ. ನೀವು ಎಲ್ಲಿಯಾದರೂ ವೆಯ್ಟ್ ಲಾಸ್ ಮಾಡ್ತೀರಿ, ಯಾಕೆ ಸ್ಟಕ್ ಆಗಿದೆ ವೆಯ್ಟ್ ಅಂತಾದರೆ ನೀವು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಳ್ಳಿ. ಬೆಳ್ಳುಳ್ಳಿನ ಹನಿಯಲ್ಲಿ ಸೇರಿಸ್ಬಿಟ್ಟು ತಿಂದರೆ ಕೂಡ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ನೋಡಿ, ಇಲ್ಲಿ ನಾನು ಮಸಾಲೆ ಅದನ್ನು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡೆ. ಇಲ್ಲಿ ನೋಡಿ, ಕಡಲೆಯನ್ನು ನೈಟ್ ನೆನೆಸಿಕೊಂಡಿದ್ದೆ. ಆಮೇಲೆ 4 ವಿಸಿಲ್ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡೆ. ಚೆನ್ನಾಗಿ ಬೆಂದಿದೆ. ಆ ಥರ ಕಡಲೆ ಚೆನ್ನಾಗಿ ಬೇಯಬೇಕು, ಬೆಂದರೆ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಬೇಯಲಿಲ್ಲ ಅಂತಾದರೆ ಗ್ಯಾಸ್ಟ್ರಿಕ್ಕೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಆಮೇಲೆ ಒಗ್ಗರಣೆ, ಅದು ಕೂಡ ಸ್ವಲ್ಪ ಎಣ್ಣೆ ಹಾಕಿದ್ದು ನಾನು, 1 ಚಮಚದಷ್ಟು ಸಾಸಿವೆ, ಉದ್ದಿನಬೇಳೆ, ಕರಿಬೇವು. ಮತ್ತು ಖಾರಕ್ಕೇನು ಹಾಕ್ಕೊಳ್ಳಿಲ್ಲ, ಮೆಣಸು ಮಸಾಲೆನೇ ಖಾರ ಇತ್ತಲ್ವ, ಹಾಗಾಗಿ ಮತ್ತೆ ಹಾಕ್ಕೊಳ್ಳಿಲ್ಲ. ಈಗ ಈರುಳ್ಳಿಯನ್ನು ಹಾಕ್ಕೊಂಡೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ನಾನು ಆಗ ಗ್ರೈಂಡ್ ಮಾಡಲಿಕ್ಕೆ ಸಹ ಒಂದು ಈರುಳ್ಳಿಯನ್ನು ಉಪಯೋಗಿಸ್ಕೊಂಡಿದ್ದೇನೆ. ಈಗ ಫ್ರೈ ಮಾಡೋದು ಕೂಡ ಒಂದು ಈರುಳ್ಳಿಯನ್ನು ಬಳಸಿಕೊಂಡಿದ್ದೇನೆ. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೆ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು. ಬೆಳ್ಳುಳ್ಳಿ ತಿಂತಾ ಹೋದ ಹಾಗೆ ತುಂಬಾ ಎಫೆಕ್ಟ್ ಆಗುತ್ತೆ ನೋಡಿ ನೀವು. ಆಮೇಲೆ ನೋಡಿ, ಈರುಳ್ಳಿ ಈಗ ಗೋಲ್ಡನ್ ಬ್ರೌನ್ ಬಂತು. ನಾವೇನು ಮಸಾಲೆ ಎಷ್ಟು ಚೆಂದ ಕಲರ್ ಬಂದಿದೆ ಅಲ್ವಾ, ಅದನ್ನು ಇಲ್ಲಿ ನಾನು 3 ಮೆಣಸು ಹಾಕಿದ್ದು. ಇದಕ್ಕೆ ಬೇರೆ ಅರಸಿನ ಒಂದು ಹಾಕ್ಕೊಂಡಿದ್ದೇನೆ ಅಷ್ಟೇ, ಬೇರೆ ಎಂತ ಹಾಕ್ಕೊಳ್ಳಿಲ್ಲ. ಚೆಂದ ಕಲರ್ ಬಂದಿದೆ. ನಾನು ಸ್ಮೂತ್ ಪೇಸ್ಟ್ ಮಾಡಿದ್ದೇನೆ. ಕೆಲವರು ತರಿಯಾಗಿ ಮಾಡಿ ಸುಕ್ಕ ಮಾಡ್ತಾರೆ.
ಯಾವ ರೀತಿ ನಿಮ್ಗೆ ಇಷ್ಟನೋ ಹಾಗೆ ಮಾಡ್ಕೊಳ್ಬೋದು. ಮತ್ತು ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಹಾಗೆ ಕೆಲವರು ದಪ್ಪ ಮಾಡ್ತಾರೆ, ಹಾಗೇ ತಿನ್ಬೋದು. ದಪ್ಪ ಮಾಡಿಕೊಂಡ್ರೆ ಉಸಲಿ ಥರ ತಿನ್ಬೋದು. ಇಲ್ಲ ಅಂತಾದರೆ ಚಪಾತಿಗೆ ಅನ್ನಕ್ಕೆ ಕೂಡ ನೀವು ಸೇರಿಸ್ಕೊಂಡು ತಿನ್ಬೋದು. ನಾನಿಲ್ಲಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಾಡಿದ್ದೇನೆ. ನೀವು ಚಪಾತಿಗೆ ಕೂಡ ಯೂಸ್ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡೆ. ಈಗ ಮಸಾಲೆ ಹಸಿ ವಾಸನೆ ಹೋಗುವಲ್ಲಿವರೆಗೆ ನಾವು ಚೆಂದ ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಇದೆ ಅಲ್ವಾ, ಚೆನ್ನಾಗಿ ಫ್ರೈ ಆಗಬೇಕದು. ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಹೋಗಿ. ನಿಮಗೆ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು. ದಪ್ಪನೇ ಬೇಕು ಅಂದರೆ ದಪ್ಪನೇ ಇದು ಮಾಡ್ಬೋದು. ಅದ್ರ ಜೊತೆಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನಾನು ಎಲ್ಲ ಅಡುಗೆಗೆ ಕೂಡ ಈಗ ಸ್ವಲ್ಪ ಉಪ್ಪನ್ನು ಕಡಿಮೆ ಮಾಡಿದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಶರೀರಕ್ಕೆ ಕೂಡ ಉಪ್ಪು ಬೇಕು, ಹಾಗೆ ಅಂತೇಳಿ ಕಂಪ್ಲೀಟ್ ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಇದು ನೋಡಿ, ನಾನು ಹುಣಸೆ ಹಣ್ಣಿನ ರಸ ಒಂದು ಚಮಚ ಹಾಕ್ಕೊಂಡಿದ್ದೇನೆ. ಈ ಸುಕ್ಕ ಮಾಡುವಾಗ ಈ ಥರ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಬೇಕಾದ್ರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ನಾನಿಲ್ಲಿ ಹುಣಸೆ ಹಣ್ಣಿನ ಸಾರ ಅಂತ ಹೇಳಿ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ, ಅದನ್ನು ತಗೊಂಡಿತ್ತು. ನೀವು ಮಾಮೂಲಿ ಮನೆಯಲ್ಲಿ ಇದ್ದ ಹುಣಸೆ ಹಣ್ಣು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನೊಂದು ಒಮ್ಮೆ ಶಾಪಿಂಗ್ ಹೋದಾಗ ಕಂಡಿತ್ತು, ಹೇಗಿದೆ ನೋಡುವ ಅಂತೇಳಿ ತಗೊಂಡು ಬಂದಿದ್ದೆ. ಹಾಗೆ ಒಂದು 1/4 ಚಮಚದಷ್ಟು ಬೆಲ್ಲದ ಪುಡಿ ಕೂಡ ಸೇರಿಸ್ಕೊಂಡಿದ್ದೇನೆ. ಸುಕ್ಕಕ್ಕೆ ಈ ಥರ ಹುಳಿ ಬೆಲ್ಲ ಎಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನನಗೆ ಯಾಕೋ ತುಂಬಾ ಖಾರ ಸ್ಪೈಸಿ ಏನಾದರೂ ತಿನ್ನಬೇಕು ಅಂತೇಳಿ ತುಂಬಾ ಆಸೆ ಆಗ್ತಾ ಇತ್ತು. ಸೊ ಸುಕ್ಕ ಮಾಡುವ ವೆಯ್ಟ್ ಲಾಸಿಗೆ ಕೂಡ, ಮತ್ತು ಕಡಲೆ ಹೈ ಪ್ರೋಟೀನ್, ಇದು ನಾವು ಆರಾಮ್ಸೆ ತಿನ್ಬೋದಲ್ಲ ಅಂತ ಹೇಳಿ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಲಂಚ್ಗೆ ಹಾಗೆ ತಗೊಂಡೆ, ಡಿನ್ನರಿಗೆ ಬರೀ ಇದು ಸ್ವಲ್ಪ ಕಡಲೆ ಎಣ್ಣೆ ಥರ ಉಸ್ಲಿ ಥರ ತಗೊಂಡೆ ಆಯಿತಾ. ಅಷ್ಟು ಟೇಸ್ಟಿಯಾಗಿ ಬಂದಿತ್ತು. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ ಈಗ ಎಷ್ಟು ಈ ಥರ ಉಂಟಲ್ಲ, ಇನ್ನು ಮುಚ್ಚಿ ಇಡುವ ಒಂದು 5 ನಿಮಿಷ ಅಥವಾ 10 ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ. ನೋಡಿ ಈಗ ಕಡಲೆ ಮಸಾಲೆನೆಲ್ಲ ಎಳ್ಕೊಂಡಿದೆ, ಎಷ್ಟು ಚೆಂದ ಬಂದಿದೆ ನೋಡಿ ಸುಕ್ಕ. ವೆಯ್ಟ್ ಲಾಸಲ್ಲಿ ಇರುವಾಗ ಕೂಡ ಈ ಥರ ವೆರೈಟಿ ಡಿಶಸ್ಸನ್ನು ನಾವು ಲಂಚಿಗೆ ಯೂಸ್ ಮಾಡ್ಕೊಳ್ಬೋದು. ಅಷ್ಟಾಗೂ ನಮಗೆ ಕ್ರೇವಿಂಗ್ಸ್ ಎಲ್ಲ ಕಡಿಮೆ ಆಗುತ್ತೆ. ಬೇರೇನೋ ತಿನ್ನಬೇಕು ಅಂತೇಳಿ ಮನಸ್ಸಿಗೆ ಬರೋದಿಲ್ಲ. ಸ್ಟ್ರಿಕ್ಟಾಗಿ ಡಯಟ್ ಮಾಡಲಿಕ್ಕೂ ಆಗುತ್ತೆ. ಡಯಟ್ ಮಾಡಿದೆ ಅಂತ ಸಹ ಅನಿಸೋದಿಲ್ಲ ಈ ಥರ ರೆಸಿಪೀಸ್ ಎಲ್ಲ ಇದ್ದರೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಚಪಾತಿಗೆ ಕೂಡ ತಗೊಳ್ಬೋದು, ಬಟ್ ಪೋರ್ಷನ್ ಮಾತ್ರ ಕಂಟ್ರೋಲ್ ಮಾಡಿಕೊಳ್ಳಿ. ಯಾವಾಗ ಸಹ ಸುಕ್ಕ ಚೆಂದಾಗಿದೆ ಅಂತ ಹೇಳಿ ಸರಿ ಅನ್ನ ಹಾಕ್ಕೊಂಡು ಊಟ ಮಾಡೋದು ಬೇಡ. ನಮ್ಮ ರೈಸಿದ್ದು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಬೇಕು. ಕಡಲೆ ಗಸಿ ಬೇಕಾದರೆ ಹಾಗೇ ತಿನ್ನಿ, ಜೊತೆಗೆ ರೈಸನ್ನು ಕಮ್ಮಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ನಿಮಗೆ ಯಾವುದು ಇದು ಚೆನ್ನಾಗಿದೆ ಅಂತ ಹೇಳಿದರೆ ಕಡಲೆ ಗಸಿಯನ್ನೇ ತಿನ್ನಿ, ರೈಸ್ ಜಾಸ್ತಿ ಹಾಕ್ಕೊಳ್ಬೇಡಿ. ಇಲ್ಲಿ ನೋಡಿ, ನಾನು 8 ಸ್ಪೂನಷ್ಟು ರೈಸನ್ನು ತಗೊಂಡಿದ್ದೇನೆ, ಜೊತೆಗೆ ಸಲಾಡು, ಮೊಸರು, ಒಂದು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡಿದ್ದೇನೆ. ಉಪ್ಪಿನಕಾಯಿ ಕೂಡ ಡೈಲಿ ಯೂಸ್ ಮಾಡಬೇಡಿ, ಸ್ವಲ್ಪ ಕಮ್ಮಿ ಯೂಸ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು. ಇದಾಗಿತ್ತು ನನ್ನ ಲಂಚ್ ಮೆನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಬೇರೆ ವಿಡಿಯೋಸ್ ಹಾಕ್ತಾ ಇರ್ತೇನೆ. ನಿಮಗೆ ಇಷ್ಟ ಆದರೆ, ನೀವು ಈ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್.